ದೇಶದಲ್ಲಿ ಪ್ರತ್ಯೇಕ 2 ರಾಜ್ಯದಲ್ಲಿ ಒಂದೇ ಬಾರಿಗೆ ಸಾಮೂಹಿಕ ಅತ್ಯಾಚಾರ ನಡೆದಿರುವ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಹಾಗಾದ್ರೆ ಆ ರಾಜ್ಯಗಳು ಯಾವುವು ಎಂಬುದನ್ನ ಹೇಳ್ತಾ ಹೋಗ್ತೀವಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಕರ್ನಾಟಕ, ಗುಜರಾತ್ ಎರಡೂ ಸಹ ದೇಶದ ಪ್ರತ್ಯೇಕ ರಾಜ್ಯಗಳು. ಆದ್ರೆ 2 ರಾಜ್ಯದಲ್ಲೂ ಸಹ ಒಂದೇ ರೀತಿ ಒಂದೇ ಸ್ಟೈಲ್ ನಲ್ಲಿ ಗ್ಯಾಂಗ್ ರೇಪ್ ನಡೆದಿರುವಂತದ್ದು. ಹೌದು ವೀಕ್ಷಕರೇ, ಡ್ರಾಪ್ ಕೊಡುವ ನೆಪದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಎಸಗಿರುವ ಘಟನೆ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಡೆದಿದೆ. ಇದೇ ರೀತಿಯಾಗಿ ಡ್ರಾಪ್ ಕೊಡುವ ನೆಪದಲ್ಲಿ ಮಹಿಳೆಯನ್ನ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರ ಎಸಗಿರುವಂತಹ ಘಟನೆ ಗುಜರಾತ್ನ ಸೋಮನಾಥ ಜಿಲ್ಲೆಯ ಊನಾದಲ್ಲಿಯೂ ಸಹ ನಡೆದಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಚಾರ ಎಸಗಿರುವ 2 ಆರೋಪಿಗಳನ್ನ ಸಹ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಗುಜರಾತ್ನಲ್ಲಿಯೂ ಸಹ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆಯನ್ನ ಕೂಲಂಕುಷವಾಗಿ ನೋಡೋದಾದ್ರೆ, ಡ್ರಾಪ್ ಕೊಡುವ ನೆಪದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಎಸಗಿರುವ ಘಟನೆ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಡೆದಿದೆ. ಬಂಧಿತ ಆರೋಪಿಗಳನ್ನ ಚಿಕ್ಕಬಳ್ಳಾಪುರ ಮೂಲದ ಸಿಕಂದರ್ ಬಾಬು ಹಾಗೂ ಜನಾರ್ದನ್ ಚಾರಿ ಎಂದು ಗುರುತಿಸಲಾಗಿದೆ. ಸದ್ಯ ಸಂತ್ರಸ್ತ ಯುವತಿಯ ಮಹಿಳೆ ಸ್ವಾಧಾರ ಕೇಂದ್ರದಲ್ಲಿ ಆರೈಕೆ ನೀಡಲಾಗ್ತಾ ಇದೆ. ಘಟನೆ ನಡೆದ ದಿನ ಸಂತ್ರಸ್ತ ಯುವತಿ ಕೆಲಸ ಹುಡುಕಿಕೊಂಡು ಚಿಕ್ಕಬಳ್ಳಾಪುರ ನಗರಕ್ಕೆ ಆಗಮಿಸಿದ್ರು. ಬಳಿಕ ವಾಪಸ್ಸು ನಡೆದುಕೊಂಡು ಮಂಚೇನಹಳ್ಳಿಗೆ ಹೋಗ್ತಾ ಇದ್ದ ವೇಳೆ ಮಾರ್ಗ ಮಧ್ಯೆ ಆರೋಪಿ ಸಿಕಂದರ್ ಬಂದು ಡ್ರಾಪ್ ಕೊಡುವ ನೆಪದಲ್ಲಿ ಯುವತಿಯನ್ನ ಪುಸಲಾಯಿಸಿ ಬೈಕ್ ಹತ್ತಿಸಿಕೊಂಡಿದ್ದಾನೆ. ಬಳಿಕ ಅಲ್ಲಿಂದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಅಷ್ಟೇ ಅಲ್ಲದೆ ನಂತರ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ತನ್ನ ಸ್ನೇಹಿತರ ಜನಾರ್ದನ್ ಅನ್ನು ಸಹ ಅದೇ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಇಬ್ಬರು ಸೇರಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಕೃತ್ಯದ ಬಳಿಕ ಆಕೆಯ ಕಿವಿಯಲ್ಲಿದ್ದಂತಹ ಬಂಗಾರದ ಓಲೆಯನ್ನು ಸಹ ಕಸಿದುಕೊಂಡು ಮಾರಾಟ ಮಾಡಿದ್ದಾರೆ. ಅಲ್ಲ, ಎಲ್ಲಿಗೆ ಬಂತು ನಮ್ಮ ದೇಶ? ಒಬ್ಬ ಅತ್ಯಾಚಾರ ಮಾಡೋದಲ್ಲ, ಜೊತೆಗೆ ಆತನ ಗೆಳೆಯನನ್ನು ಸಹ ಮತ್ತೆ ಕರೆಸಿ ಇಬ್ಬರು ಸೇರಿ ಸಾಮೂಹಿಕ ಅತ್ಯಾಚಾರ ಮಾಡೋದು ಅಂದ್ರೆ ಎಲ್ಲಿಗೆ ಬಂತು ಸ್ವಾಮಿ ನಮ್ಮ ದೇಶ? ಅಷ್ಟೇ ಅಲ್ಲದೆ ಆಕೆಯ ಕಿವಿಯಲ್ಲಿದ್ದಂತಹ ಬಂಗಾರದ ಓಲೆಯನ್ನು ಸಹ ಬಿಡದೆ ಕಿತ್ಕೊಂಡು ಯುವತಿಯನ್ನ ಸಮೀಪದಲ್ಲಿದ್ದಂತಹ ಪೆಟ್ರೋಲ್ ಬಂಕ್ ಬಳಿ ಬಿಟ್ಟು ಹೋಗ್ತಾರೆ. ಬಳಿಕ ಗಾಬರಿಯಿಂದ ಕೂತಿದ್ದಂತಹ ಯುವತಿಯನ್ನ ಗಮನಿಸಿದ ಸ್ಥಳೀಯರು ಆಕೆಯನ್ನ ಮಹಿಳಾ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಸದ್ಯ ಈ ಪ್ರಕರಣ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ದೂರಿನ ಅನ್ವಯ ತನಿಖೆಗಳಿದ ಪೊಲೀಸರು ಸಿಸಿಟಿವಿ ದೃಶ್ಯ ಆಧರಿಸಿ 2 ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದಾರೆ. ಇನ್ನು ಇದೇ ರೀತಿಯಾಗಿ ಡ್ರಾಪ್ ಕೊಡುವ ನೆಪದಲ್ಲಿ ಮಹಿಳೆಯನ್ನ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರ ಎಸಗಿರುವ ಘಟನೆ ಗುಜರಾತ್ನ ಸೋಮನಾಥ ಜಿಲ್ಲೆಯ ಊನಾದಲ್ಲೂ ಸಹ ನಡೆದಿದೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂತಹ ಮಹಿಳೆಯನ್ನ ಡ್ರಾಪ್ ಮಾಡುವುದಾಗಿ ಹೇಳಿ ಕರೆದೊಯ್ದು ಕಾಮಕರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಒಂದೇ ದಿನದಲ್ಲಿ ಅಂದ್ರೆ 24 ಗಂಟೆಯಲ್ಲಿ ಮಹಿಳೆಯ ಮೇಲೆ 2 ಬಾರಿ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಇನ್ನು ಸಂತ್ರಸ್ತ ಮಹಿಳೆಯನ್ನ ಊನಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇದ್ದಂತಹ ಮಹಿಳೆಯ ಪತಿ 10 ವರ್ಷಗಳ ಹಿಂದೆಯೇ ನಿಧನರಾಗಿದ್ದಾರೆ. ಇನ್ನು ಮಹಿಳೆ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಚೆಕ್ ಪೋಸ್ಟ್ ನಿಂದ ತನ್ನ ಗ್ರಾಮಕ್ಕೆ ಹೋಗ್ತಾ ಇದ್ದಾಗ 2 ಬೈಕ್ ನಲ್ಲಿ ಬಂದ 3 ವ್ಯಕ್ತಿಗಳು ಸಹ ಪರಿಚಯಿಸ್ತಾರೆ. ತಾವು ಕೂಡ ಹಳ್ಳಿ ಹತ್ತ ಹೋಗ್ತಾ ಇದ್ದೇವೆ, ಬಾ ಡ್ರಾಪ್ ಕೊಡ್ತೇವೆ ಎಂದು ಕರೆದೊಯ್ದು ಇಂತಹ ಹೀನ ಕೃತ್ಯ ಎಸಗಿದ್ದಾರೆ. ಬಳಿಕ ಮಹಿಳೆಯನ್ನ ಮತ್ತೋರ್ವ ಆರೋಪಿ ತನ್ನ ಮನೆಗೂ ಸಹ ಎಳೆದೊಯ್ದು ಮತ್ತೆ ಅತ್ಯಾಚಾರ ಎಸಗಿದ್ದಾನೆ. ಇನ್ನು ಮಹಿಳೆಯ ಪರಿಚಯದವರೇ ಈ ರೀತಿ ಕೃತ್ಯ ಎಸಗಿದ್ದು ನಿಜಕ್ಕೂ ಎಂತಹ ಅಮಾನೀಯ ಕೃತ್ಯವೆಂದ್ರೆ ನಿಜಕ್ಕೂ ಸಂಬಂಧಗಳ ಮೇಲೆ ನಂಬಿಕೆ ಇಲ್ಲದಂತೆ ಆಗುವ ಸ್ಥಿತಿ. ಇನ್ನು ಅತ್ಯಾಚಾರದ ಕುರಿತು ಬಾಯಿ ಬಿಡದಂತೆ ಬೆದರಿಕೆಯನ್ನು ಸಹ ಹಾಕಿದ್ದಾರೆ. ಆದ್ರೂ ಸಹ ಧೈರ್ಯದಿಂದ ಸಂತ್ರಸ್ತ ಮಹಿಳೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇನ್ನು ಈ ಪ್ರಕರಣ ಸಂಬಂಧ 3 ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ.